ಫೆಬ್ರವರಿ 27ರಿಂದ ಮಾರ್ಚ್ 9ರವರೆಗೆ ಇತಿಹಾಸ ಪ್ರಸಿದ್ಧ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಮಾರ್ಚ್ 6ರಂದು ದೊಡ್ಡ ರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದರು. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಒಳಮಠದ ಆವರಣದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಅವರು ಮಾತನಾಡಿದರು. ಜಾತ್ರೆಗೆ ನೆರೆಹೊರೆಯ ರಾಜ್ಯಗಳು ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಯಾವುದೇ ಲೋಪದೋಷಗಳು ಉಂಟಾಗದಂತೆ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು. ಜೊತೆಗೆ ಭಕ್ತಾದಿಗಳಿಗೆ ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ತುರ್ತು ವೈದ್ಯಕೀಯ ಸೇವೆಗಳಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು. ನಾಯಕನಹಟ್ಟಿ ಪಟ್ಟಣವನ್ನು ಸಂಪರ್ಕಿಸುವ ವಿವಿಧ ರಸ್ತೆಗಳಲ್ಲಿ ತಗ್ಗುಗುಂಡಿಗಳು ಕಂಡು ಬಂದಿರುವುದರಿಂದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಅವುಗಳನ್ನು ತಕ್ಷಣ ದುರಸ್ತಿಪಡಿಸಬೇಕು. ಜಾತ್ರೆಯ ಆರಂಭಕ್ಕೂ ಮುನ್ನ ಎಲ್ಲಾ ರಸ್ತೆಗಳು ಅಚ್ಚುಕಟ್ಟಾಗಿ ದುರಸ್ತಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು. ಹಾಗೂ ಜಾತ್ರೆಯ ಹಿನ್ನೆಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದರಲ್ಲಿ ಬ್ಯಾನರ್ ಮತ್ತು ಪೋಸ್ಟರ್ಗಳನ್ನು ಅಳವಡಿಸದಂತೆ ಪಟ್ಟಣ ಪಂಚಾಯಿತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ಇನ್ನು ವಿಶೇಷವಾಗಿ ಜಾತ್ರೆಯ ಸೌಂದರ್ಯ ಮತ್ತು ಭಕ್ತರ ಉತ್ಸಾಹವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಬಾರಿ ಮೈಸೂರು ದಸರಾ ಮಾದರಿಯಲ್ಲಿ ದೇವಸ್ಥಾನದ ಮುಖ್ಯ ದ್ವಾರದಿಂದ ರಥಬೀದಿವರೆಗೆ ರಸ್ತೆಯ ಎರಡು ಬದಿಗಳಲ್ಲಿ ಆಕರ್ಷಕ ದೀಪಾಲಂಕಾರ ಮಾಡಲಾಗುವುದು. ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಕಳೆದ ಬಾರಿಗಿಂತ ಹೆಚ್ಚು ವ್ಯವಸ್ಥೆ ಮಾಡಲಾಗಿದ್ದು ಶಾಶ್ವತ ಸಿಸಿಟಿವಿ ಕ್ಯಾಮೆರಾಗಳ ಜೊತೆಗೆ 40ರಿಂದ 50 ತಾತ್ಕಾಲಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದರು. ಈ ವೇಳೆ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ, ಟಿ ರಘುಮೂರ್ತಿ, ವೀರೇಂದ್ರ ಪಪ್ಪಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು, ದೇವಸ್ಥಾನ ಕಮಿಟಿ ಸದಸ್ಯರು, ಮುಖಂಡರು, ಭಕ್ತರು ಹಾಜರಿದ್ದರು. ನಮ್ಮ ಜಿಲ್ಲೆಯ ಆರಾಧ್ಯ ದೈವ, ಎಲ್ಲ ವರ್ಗಗಳ ಜನ ಜಾತಿ ಭೇದವಿಲ್ಲದೆ ಅನೇಕ ದಶಕಗಳಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಭಕ್ತಿಯಿಂದ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಿಪೂರ್ವಕವಾಗಿ ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ನಡೀಬೇಕು. ಅದಕ್ಕೆ ಎಲ್ಲರ ಸಹಕಾರವು ಬಹಳ ಮುಖ್ಯ. ನಾನು ಮನವಿ ಮಾಡೋದು ಎಸ್ ಡಿ ಸಿ ಅವರಿಗೆ, ಒಂದು ಸರಿ ಏನೇನು ತಪ್ಪುಗಳಾಗಿದೆ, ಲ್ಯಾಪ್ಸಸ್ ಆಗಿದೆ, ಅದನ್ನು ನಾವು ವಿಶೇಷವಾಗಿ ಕುಡಿಯೋ ನೀರು, ಸ್ವಚ್ಛತೆ, ನೀವು ಪ್ರಸ್ತಾಪ ಮಾಡಿದ್ರಿ. ಟ್ಯಾಕ್ಸ್ ಕಲೆಕ್ಷನ್ ನಾಮಿನಲ್ ಆಗಿದೆ, ನಾಮಿನಲ್ ಮಾಡೋದು ಸೂಕ್ತ, ನಾಮಿನಲ್ಲು ನೆಗ್ಲಿಜಿಬಲ್ ಅದು ಮಾಡೋದು. ಯಾಕಂದರೆ ಟೌನ್ ಕೂಡ ಸ್ವಚ್ಛತೆ ಬರಬೇಕಾಗ್ತದೆ, ಅವರಲ್ಲೂ ಸಹ ಭದ್ರತೆ ಬರಬೇಕಾಗುತ್ತದೆ. ದೃಷ್ಟಿಯಿಂದ ಹೋದ ವರ್ಷ ನಾವು ಮನ್ನಾ ಮಾಡಿದ್ವಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಎನ್ವೈ ಗೋಪಾಲಕೃಷ್ಣ ಅವರು ಸಹ ಅದನ್ನು ಸಲಹೆ ಕೊಟ್ಟಿದ್ದರು. ಸೊ ಅವ್ರಿಗೂ ಅಪಾರವಾದ ಅನುಭವ ಇದೆ ಗೋಪಾಲಕೃಷ್ಣ ಅವರಿಗೆ. ಅವರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ. ಅದರಿಂದ ವಿಶೇಷವಾಗಿ ಹೋದ ವರ್ಷ ಬಹಳ ತೋಡಾಗುತ್ತೆ. ಹೋದ ವರ್ಷ ನಾನು ಗಮನಿಸಿದಾಗೆ ಜಾತ್ರೆ ಬಾವುಟ ಕೂಗಿ ಬರೋದೇ ದುಸ್ಸಾಹಸ ಆಗ್ಬಿಡ್ತದೆ. ನಾನು ರನ್ನಿಂಗ್ ಸಿಗಾಕೊಂಡ್ಬಿಡ್ತೀನಿ. ಸಿಗಾಕೊಂಡು ಹಂಗಿಂಗ್ ಸಿಗಾಕೊಂಡಿಲ್ಲ, ಉಸಿರಾಡೋದೇ ಕಷ್ಟ ಆಗುತ್ತೆ. ಅದಕ್ಕೆ ಗೋಪಾಲಕೃಷ್ಣ ಹೊಸ ಸಿಕ್ಕಣತೆ ಮೇಲ್ಗಡೆ ಬಂದ್ಬಿಡೋದು. ಏನೇನು ನಿಮ್ಮ ಭಾವನೆಗಳಿದೆ, ಡಿ ಸಿ ಅವರು ಇರ್ತಾರೆ, ರಘುಮೂರ್ತಿಯವರು ಇರ್ತಾರೆ, ನಾನು ಪಪ್ಪಿಯವರಿಗೆ ಮುಖ್ಯಮಂತ್ರಿಗಳು 5:05 ಬರಕ್ಕೆ ಹೇಳಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಅವರು ನಮ್ಮ ಪಕ್ಕದಲ್ಲೇ ಇದ್ದಾನೆ. ನಾಯಕನಹಟ್ಟಿ ಪಕ್ಕದೇ 1-2 ಕಿಲೋಮೀಟ್ರ್ ಹೋದರೆ ಇಲ್ಲಿಂದ ಅವ್ರು ಸಿಗ್ತಾರೆ. ಹೋದ ಸಾರಿ ಕೆಲವರು ವೇದಿಕೆ ಮೇಲೆ ಕೆಲವರೆಲ್ಲ ಒಂದು ಯಾವುದೋ ಡಿಮ್ಯಾಂಡ್ ಇಟ್ಟಿದ್ದೀವಿ, ಒಂದು 20 ಲಕ್ಷ, ಒಂದು 5-5 ಲಕ್ಷ ರೂಪಾಯಿ ನೀವೆಲ್ಲ MLAಗಳು ಕೊಡ್ರಿ ಅಂತೇಳಿ. ನೀವು ಯಾರೂ ಕೊಟ್ಟೇ ಇಲ್ಲ ಇವತ್ತು ಹೊಡೆದ್ರು. ಅದ್ರದ್ದು ಕೆಲವು ಸಮಸ್ಯೆಗಳಿದ್ದಾವೆ. ಸಣ್ಣ ಪುಟ್ಟ ಅಲ್ಲ. ಈ ಹಿಂದೆ ನಾವು ಡೆಪ್ಟಿ ಕಮಿಷನರು ಮತ್ತು ನಾವು ಎಲ್ಲ ಇವ್ರು ಹೇಳೋದ್ಮೇಲೆ ಮತ್ತೆ ನಾವು ಪರ್ಸನಲಾಗಿ ಪಾಪ ಜಿಲ್ಲಾಧಿಕಾರಿಗಳು ಮತ್ತು ದೊಡ್ಡ ಮನಸ್ಸು ಮಾಡಿ ನಮ್ಮ ಕುಮಾರಸ್ವಾಮಿ ಅವರೆಲ್ಲರೂ 1 ಕೋಟಿ ರೂಪಾಯಿ ದುಡ್ಡನ್ನ DMFಲಿಂದ ತಗೊಂಡ್ಬಂದು ಈ ರಸ್ತೆನ ಮಾಡ್ತಕ್ಕಂಥದ್ದು, ಆಮೇಲೆ ಬೈಪಾಸು ರಸ್ತೆನ ಮಾಡ್ತಕ್ಕಂಥ ಕೆಲಸಗಳು ಕೂಡ ಜಿಲ್ಲಾ ಅಲ್ಲಲ್ಲ ಅವ್ರು ಹೇಳಿದಕ್ಕೆ ಅದು ಕೊಟ್ಟರೆ 1 ಕೋಟಿ ರೂಪಾಯಿ. ಇವತ್ತು ಅದು ಏನಾಗಿತ್ತು ಆ ಕಡೆ ಬೈಪಾಸ್ ಅಂತೂ ಇನ್ನೂ ಪೂರ್ಣ ಆಗಿಲ್ಲ ಅಂತೇಳಿ ನಾವು ಗಮನಕ್ಕೆ
ಹೀಗಾಗಿ ಈಗ ನಮ್ಮ ಹುಡುಗರು ಕೇಳಿದ್ರು ಬ್ಯಾನರ್ಗಳು ಯಾವ್ದು ಹಾಕ್ಬಾರ್ದು ಅಂತ. ಅವು ಸರ್ಕಾರದ ವತಿಯಿಂದ ಪ್ರೋಟೋಕಾಲ್ ಪ್ರಕಾರ ಏನು ಬರುತ್ತೋ ಅಷ್ಟು ಮಾಡಿ, ಸುಮ್ಮನೆ ಕಂಡವರೆಲ್ಲ ಬಂದು ಬೀದಿಗೆ ಹಾಕೋದು ಇಲ್ಲ, ಪಟ್ಟಣ ಪಂಚಾಯತ್ಗೆ ಜವಾಬ್ದಾರಿ ಕೊಟ್ಬಿಡಿ. ಆ ಥರ ಅವ್ರು ಹೇಳಿದ ರೀತಿಯಲ್ಲಿ ಎಲ್ಲದ್ರಲ್ಲಿ ಹಾಕ್ತಾರೆ, ಜನರೇ ಕಾಣೋದಿಲ್ಲ, ಅಷ್ಟು ಲಕ್ಷಕ್ಕೆ ಹಾಕೊಳ್ತಾರೆ. ಅಲ್ಲಲ್ಲ ಹಿಂದೆ ಮಾಡಿದ್ರಲ್ಲ ಆ ಥರನೇ ಮಾಡಿ, ಅದನ್ನ ಅವಕಾಶ ಕೊಡಬೇಡ್ರಿ ಆ ಭಾಗದಲ್ಲಿ. ಯಾಕಂದ್ರೆ ತೇರು ಹೇಳೋದು ಬಿಡ್ತಾರೆ, ವಾಲ್ ಪೋಸ್ಟ್ ನೋಡ್ಕೊಂಡು ಕೂತ್ಕೊಂತಾರೆ. ಜನಕ್ಕೂ ಅಡ್ಡ ಆಗ್ತದೆ ಅದರಿಂದ. ಅದರ ಆ ವ್ಯವಸ್ಥೆ ಬೇಡ. ಆಮೇಲೆ ನಮ್ಮ ಅಬಕಾರಿ ಏನು ಭಾಳ ಹೇಳಿದ್ದಾನೆ ಗೊತ್ತಿಲ್ಲ, ನಾವೆಲ್ಲ ಕೇಳ್ಕೊಂಡು ಅಂಥವು ಏನಾದಿತ್ತು. ನನಗೆ ಒಂದು ದಿವಸ ಕೂಡ ಇದು ಗಮನಕ್ಕೆ ಇಲ್ಲಪ್ಪ, ಯಾವ ವಿಚಾರದಲ್ಲಿ ಕೂಡ ಮಾತಾಡಿಲ್ಲ. ಆಯಿತು, ಅದು ನಾವು ನೀವು ಕೂತ್ಕೊಂಡಾಗ ಏನಾದಿತ್ತು ಸಮಸ್ಯೆ ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಹಿಂಗೇನಾದರೂ ಮತ್ತೆ ಈಗಾಗಲೇ ನಮ್ಮ ಡೆಪ್ಟಿ ಕಮಿಷನರ್ ಕೂಡ ಒಳ್ಳೆಯವರೇ ಇದ್ದಾರೆ. ಈಗ ಇರ್ತಕ್ಕಂಥದ್ದು ಇದು ದೊಡ್ಡ ಕ್ಯೂ ಆಗ್ತಾ ಇದೆ. ಇವತ್ತೇ ಸೋಮವಾರನೇ ಕ್ಯೂ ಇದ್ದಾಗ ಜಾತ್ರೆ ದಿವಸ ಲಕ್ಷಾಂತರ ಗಟ್ಟಲೆ ಬರೋ ಜನಗಳಿಗೆ ನೆಕ್ಸ್ಟ್ ಕ್ಯೂ ಆಗ್ಬೋದು. ಅದು ಆದಷ್ಟು ಬೇಗನೆ ತಯಾರು ಮಾಡಬೇಕು. ಇನ್ನು ಉಳಿದಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ ನಾನು ಇರ್ತೀನಿ. ನನಗೆ ನೀವು ಯಾರಾದರೂ ಫೋನ್ ಮಾಡಿದರೆ ಇಂತಿಂತ ಮಾಡಬೇಕಂದ್ರೆ ಸಣ್ಣ ಪುಟ್ಟಕ್ಕೂ ಕೆಲಸಗಳು ನಾವು ಮಾಡ್ಕೊಂಡು ಹೋಗೋಣ. ಜಿಲ್ಲಾಧಿಕಾರಿಗಳಿಂದ ನಾನು ದೊಡ್ಡವಾಗಲೇ ಮಾಡ್ತಾ ಇದ್ದೀನಿ. ಮಾಡ್ಕೊಳ್ಳೋದು ಮತ್ತು ಆರೋಗ್ಯ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಇರ್ತದೆ. ಆ ನಿಟ್ಟಿನಲ್ಲಿ ತಾವು ಆರ್ಟಿಕಲನ್ನು ಬರೆದು ಜನರಿಗೆ ಒಂದು ಮನವರಿಕೆಯನ್ನು ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಹಕಾರ ಕೂಡ ಇರ್ತದೆ ಅಂತ ಹೇಳ್ತಾ ಜಿಲ್ಲಾ ವಾರ್ತಾಧಿಕಾರಿಗಳು ಇದನ್ನು ಜವಾಬ್ದಾರಿಯನ್ನು ತಗೊಂಡು ತಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಅವ್ರಿಗೆ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀವಿ ಸರ್. ಇನ್ನು ವಸ್ತು ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ತಂಡವನ್ನು ನಾವು ಮಾಡಿದ್ದೀವಿ. ಸಂಬಂಧಪಟ್ಟಂತೆ ನಾವು ಕಳೆದ ಬಾರಿ ಒಂದು AC ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ವಿ. ಅದೇ ರೀತಿ ಈ ಬಾರಿ ಕೂಡ AC ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡವನ್ನು ಮಾಡಿ ಅದರಲ್ಲಿ ಡೆಪ್ಟಿ ಸೆಕ್ರೆಟರಿ ZP ಮತ್ತು ವಾರ್ತಾಧಿಕಾರಿ, ಜಂಟಿ ನಿರ್ದೇಶಕರು ಪಶುಸಂಗೋಪನೆ ಮತ್ತು ಅಗ್ರಿಕಲ್ಚರ್ ಡೆಪ್ಟಿ ಡೈರೆಕ್ಟರು ಮತ್ತು ಹಾರ್ಟಿಕಲ್ಚರು, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಡೆಪ್ಟಿ ಡೈರೆಕ್ಟರು ಇತ್ಯಾದಿ ಒಂದು ತಂಡ ಇರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳ ಏನು ಕಾರ್ಯ ಸಾಧನೆಗಳಿದ್ದಾವೆ ಮತ್ತು ಏನೇನು ಸ್ಕೀಮ್ಸ್ಗಳಿದ್ದಾವೆ ಅದನ್ನು ಇಲ್ಲಿ ಬರುವಂಥ ಜನರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ತಂಡದ ಮುಖಾಂತರ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ಸಂಬಂಧಪಟ್ಟಂಥವ್ರಿಗೆ ಇದ್ದಾರಲ್ಲ, ಓಕೆ, ನೀವು ಅದನ್ನು ಮುನ್ನಡೆಸೋಕ್ಕಾಗುತ್ತೆ. ಅದು ಒಂದು ತಂಡವನ್ನು ನಾವು ಮಾಡಿರ್ತೀವಿ. ಇದ್ರ ಜೊತೆಗೆ ತುಂಬ ಮುಖ್ಯವಾಗಿ ಪ್ರತಿ ಸಾರಿ ಚರ್ಚೆ ಆಗುತ್ತೆ ಅತಿಕ್ರಮಣ ತೆರವುಗೊಳಿಸಲಿಕ್ಕೆ ಎನ್ಕ್ರೋಚ್ಮೆಂಟ್ ಏನಿದ್ದಾವೆ ನಮ್ಮ ಜಾತ್ರೆಗೆ ಸಂಬಂಧಪಟ್ಟಂತೆ ಇರುವಂಥ ಕೆಲವು ರಸ್ತೆಗಳಲ್ಲಿ ಎನ್ಕ್ರೋಚ್ಮೆಂಟ್ ಏನಿದ್ದಾವೆ ಅದು ಪ್ರತಿ ಸಾರಿ ಜಾತ್ರೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷದ್ದು ಇದೊಂದು ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ DYSP ಚಳ್ಳಕೆರೆ ಅವರು ನೇತೃತ್ವವನ್ನು ವಹಿಸಿ ಸೊ ಏನು ಅತಿಕ್ರಮವನ್ನು ಒತ್ತುವರಿ ಮಾಡಿರ್ತಾರೆ, ನೀವು ಮತ್ತು ತಹಸೀಲ್ದಾರ್ ಸೇರಿಕೊಂಡ ಒತ್ತುವರಿಯ ತೆರವು ಕಾರ್ಯವನ್ನು ಮತ್ತು ಅತಿಕ್ರಮವನ್ನು ಮಾಡದೆ, ಅಂದರೆ ಸಾರ್ವಜನಿಕರು ಹೊರಗಡೆಯಿಂದ ಬಂದವರಿಗೆ ಸುಗಮ ಸಂಚಾರಕ್ಕೆ ತಾವು ಅನುವು ಮಾಡಿಕೊಡ್ಬೇಕಾಗುತ್ತೆ. ಅದು ತಮ್ಮ ಜವಾಬ್ದಾರಿ. ಅದ್ರ ಜೊತೆಗೆ ಸೊ ಹೆಚ್ಚು ಜನಸಂದಣಿ ಇರೋದ್ರಿಂದ ಅದರ ನಿಯಂತ್ರಣವನ್ನು ಕೂಡ ತಾವು ನೋಡ್ಕೋಬೇಕು ತಮ್ಮ ತಂಡ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಯನ್ನು ತಾವು ಮಾಡಿಕೊಂಡು ಅದನ್ನು ನಿಯಂತ್ರಣ ಮಾಡ್ಕೋಬೇಕು. ಅದು ತಮ್ಮ ಚಳ್ಳಕೆರೆ DYSP ಅವರ ಜವಾಬ್ದಾರಿ ಇರ್ತದೆ. ಅದಾದ ನಂತರ DC ಎಕ್ಸೈಸ್ ಬಂದಿದ್ದಾರೆ, ಅವರುಗಳು ಬರ್ತಾ ಇದ್ದಾವೆ. ಸಂಬಂಧಪಟ್ಟಂಥ DC ಎಕ್ಸೈಸ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮದ್ಯಪಾನ ನಿಷೇಧ ಮತ್ತು ನಿಯಂತ್ರಣವನ್ನು ಏನು ಮಾಡಬೇಕಾಗುತ್ತೆ ಜಾಥಾ ಸಂದರ್ಭದಲ್ಲಿ ಮತ್ತು ಯಾವುದೇ ನಮ್ಮ ಕಾನೂನು ಸುವ್ಯವಸ್ಥೆಗೆ ಅತಿ ಬಾಧ್ಯ ರೀತಿ ನಿಯಂತ್ರಣ ಮಾಡಲಿಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡವನ್ನು ನಾವು ಮಾಡಿರ್ತೀವಿ. ಅವರು ಅದರ ನಿಯಂತ್ರಣವನ್ನು ಮಾಡ್ತಾರೆ. ಅವ್ರ ಜೊತೆ ತಹಸೀಲ್ದಾರ್ ಚಳ್ಳಕೆರೆ, DYSP ಅವರು, ಆಮೇಲೆ ಅಬಕಾರಿ ಇನ್ಸ್ಪೆಕ್ಟರು, ಇವರು ಕೋಆರ್ಡಿನೇಷನ್ ಮಾಡಿಕೊಂಡು ತಾವು ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದು ಏನಾದರೂ ಇಶ್ಯೂಸ್ ಇದ್ದರೆ ನಾನು ನೇರವಾಗಿ ಅವ್ರಿಗೆ ಮಾತಾಡಿ ಅವುಗಳನ್ನು ನಾವು ಯಾವ ರೀತಿ